ಸರ್ ಪರವಾಗಿಲ್ಲ, ಚೆನ್ನಾಗಿದೆ. ಎಲ್ಲ ಮನೆ ಊಟ ಥರ ಚೆನ್ನಾಗಿದೆ, ಪರವಾಗಿಲ್ಲ. ಎಲ್ಲ ಬಡ ಜನಕ್ಕೆ ಹೆಲ್ಪ್ ಆಗ್ತಿದೆ, ಏನು ಸಮಸ್ಯೆ ಇಲ್ಲ. ಎಲ್ಲ ಇದರಿಂದ ಎಲ್ಲ ನೂರಾರು ಜನರು ಬರ್ತಾವ್ರೆ. ಒಂದು ಇವ್ರದಿಂದ ಏನೋ ಸಹಾಯ ಹಸ್ತ ಆಗ್ತಿದೆ. ನಮ್ಗೆ ಏನು ಊಟ ಸಿಗ್ತಿರೋದು ಒಂದು ನಾವು ಬಡತನ ಬಂದಿರೋದು ನಮ್ಗೆ ಸಿಗ್ತಿರೋದು ಒಪ್ಪತ್ತಿನ ಗತಿಗೆ ಪರವಾಗಿಲ್ಲ, ಚೆನ್ನಾಗಿದೆ. ಫಸ್ಟ್ ಕ್ಲಾಸ್ ಆಗಿದೆ. ಇಂಥ ಊಟ ಇದು ಸಿಗೋಲ್ಲ. ನಾವೇನೋ ಪಾಪ ಮಾಡಿದ್ದೀವಿ ಏನೋ ಗೊತ್ತಿಲ್ಲ. ಕೆಲಸ ಎಲ್ಲ ಕಾರ್ಯ ಇಲ್ಲ. ನಮ್ಮಂಥವ್ರು ಎಷ್ಟೋ ಜನ ಇದ್ದಾರೆ, ಊಟ ಮಾಡ್ತಾಯಿದ್ದಾರೆ. ಇನ್ನೊಂದು ನಮಗೆ ದಾನ ಮಾಡ್ತಾಯಿದ್ದಾರೆ. ಸ್ಟಾರ್ಟಿಂಗಿಂದನೂ ಬರ್ತಾಯಿದ್ದೀನಿ. 3 ದಿವಸ ಬಿಟ್ಟು 3 ತಿಂಗಳಾಯಿತು. ಊಟ ಸೂಪರಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ನಾವು ಮನೆ ಕೆಲಸ ಮಾಡೋದು, ಊಟ ಮಾಡ್ಕೊತೀವಿ. ತುಂಬ ಥ್ಯಾಂಕ್ಸ್. ನೀವು ಬಡವರಿಗೋಸ್ಕರ ಒಳ್ಳೇದು ಹೆಲ್ಪ್ ಮಾಡ್ತಾಯಿದ್ದೀರಾ. ಅಕಸ್ಮಾತ್ ಏನಾರು ಏನು ಬೇರೆ ಕಡೆ ಟ್ರಸ್ಟ್ ಮಾಡಿದ್ರು ಒಳ್ಳೇದಾಗುತ್ತೆ. ಇದೇ ಥರ ಸ್ವಲ್ಪ ಅವಾಯ್ಡ್ ಮಾಡ್ಕೊಬೇಕು ಜನಗಳು. ಒಳ್ಳೇದು ಇದೆ ರೀತಿಲಿ ಮಾಡ್ಕೊಡ್ತಾ ಇದ್ದಾರೆ. ಅನುಕೂಲ ಆಗಲಿ ಅಂದ್ಬಿಟ್ಟು ಬಡವರು ಬಡತನ ಒಳ್ಳೇದು ಚೆನ್ನಾಗಿದೆ ಸರ್. ಎಷ್ಟು ದಿನದಿಂದ ಬರ್ತೀರಿ? ನಾನು ಇವತ್ತೇ ಫಸ್ಟ್ ಬಂದಿರೋದು ಸರ್. ಚೆನ್ನಾಗಿದೆಯಾ? ಚೆನ್ನಾಗಿದೆ. ನಾವು 15 ದಿವಸದಿಂದ ಬರ್ತಾ ಇದ್ದೀವಿ. ಚೆನ್ನಾಗಿದೆ ಊಟ. ಒಂದು ತಿಂಗಳಿಂದ ಬರ್ತಾ ಇದ್ದೀವಿ ನಾವು. ಚೆನ್ನಾಗೈತೆ. ಯಾರ ಪುಣ್ಯಾತ್ಮರು ಕೊಡ್ತಾವ್ರು. ಅವ್ರ ದೇವರು ಒಳ್ಳೇದು ಮಾಡಲಿ, ಒಳ್ಳೇದು ಮಾಡಲಿ, ಆರೋಗ್ಯ ಕೊಡಲಿ. ಚೆನ್ನಾಗಿದೆ. ಎಲ್ಲ ನಮ್ಮಂಥ ಚೆನ್ನಾಗಿದೆ. ತಿಂಗಳಿಂದ ಬರ್ತಾ ಇದ್ದೀನಿ ನಾನು. ಕೊಟ್ಟಿದ್ದಾನೆ, ಮಾಡ್ಕೊಳಕ್ಕಾಗಲ್ಲ. ವಯಸ್ಸಾದವರು ಕಣ್ಣು ಆಪ್ರೇಷನ್ ಆಯಿತು. ದೇವ್ರು ಕೊಟ್ಟಿದ್ದ. ನಿಮಗೆಲ್ಲ ಒಳ್ಳೇದಾಗ್ಲಪ್ಪಿ. ನಮಗೂ ಕಣ್ಣು ಆಪ್ರೇಷನ್ ಆಗಿ ಕಣ್ಣೇ ಕಾಣಲ್ಲ ಸರ್. ರವಿ ಸುಬ್ರಹ್ಮಣ್ಯಗೆ ಒಳ್ಳೇದಾಗಲಿ. ಸ್ವಾಮಿಗೆ ಅಲ್ಲ, ಶುಗರ್ ಇರೋರಿಗೆ ಒಂಚೂರು ಮುದ್ದೆ ಅಂತ, ರಾಗಿ ಮುದ್ದೆ ಅಂತ ಕೊಡ್ತಾವ್ರೆಲ್ಲ. ಒಳ್ಳೇದಾಗಲಿ. ನಮಗೂ ಕಾಣಲ್ಲ. ಇವತ್ತು ಹೇಳಿದ್ರು ಯಾರೋ, ಇವತ್ತು ಬಂದಿದ್ದೀವಿ. ಚೆನ್ನಾಗೈತೆ ಊಟ. ಪುಣ್ಯಾತ್ಮರಿಗೆ ಅವ್ರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಇನ್ನೂ ಸಮೃದ್ಧಿ ಕೊಳ್ಳಪ್ಪ. ಇಷ್ಟು ಜನಕ್ಕೆ ಅನ್ನ ಹಾಕ್ತಾರಲ್ಲ, ಸಂತೋಷ. ತಂದೆ ತಾಯಿ ಯಾರಿಲ್ಲ, ಅಣ್ಣ ತಮ್ಮ 4 ಜನ ಸತ್ತ ಇರೋ ತಾಯಿದಿರೋ ಊಟ ಮಾಡ್ತೀವಿ. ಅವ್ರಿಗೆ ಊಟ ಕೊಟ್ಟು ನೆನ್ಕೊಂಡು ಊಟ ಮಾಡ್ಬೇಕು. ಯಾರು ದಿಕ್ಕಿ ಪರ್ಚೇಸಿದ್ರು, ಕೂಲಿ ಮಾಡ್ಕೊತಿದ್ದು. ಬಾಡಿಗೆ ಮನೆ ಕೂಡ ಮಾಡ್ತಿದ್ದು. ಗಂಡ ಇಲ್ಲ, ಮಕ್ಕಳೆಲ್ಲ. ತಾಯಿ ಸಾಕ್ತಾ ಇದ್ದೆ, ತಾಯಿ ಸತ್ತೋದು. 5 ಜನ ಅಣ್ಣದಿರು ಸತ್ತೋದು. ಕೂಲಿ ಮಾಡ್ಕೊಂಡು ಮಾಡ್ತಾರೆ. ನಮ್ಮಂಥ ಪಾಪಿ ಪದ್ಧತಿಗೆ ಅವ್ರು ಕಾಪಾಡ್ತಾರೆ ಅಲ್ವಾ? ಅವ್ರು ಕಾಪಾಡಲಿ, ಅವ್ರು ಚೆನ್ನಾಗಿ ಮಾಡಿದ್ದೀವಿ. ಅವ್ರನ್ನ 10 ಜನಕ್ಕೆ ಊಟ ಕೊಡ್ತಾರಲ್ಲ, ಅವ್ರ ಆರೋಗ್ಯ ಚೆನ್ನಾಗಿ ಕೊಡ್ಲಪ್ಪ. ಸಾಕಾದೆ ಸರ್. ಬಡವ ಜನಗಳು ಕೊಟ್ಟರೆ ಪುಣ್ಯ ಸರ್. ಇಲ್ಲ ನಮ್ಮಲ್ಲಿ ಒಳ್ಳೆ ಕಾಳಗಳಿಂದ ಒಳ್ಳೇದು ಮಾಡಿಸ್ತಾರೆ. ಒಳ್ಳೇದಾಗಲಿ.